ಹಾಗಾದ್ರೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿರಬೇಕು ವ್ರತದ ಆಚರಣೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಸ್ನಾನಗಳನ್ನ ಮಾಡಿ ದೇವರಿಗೆ ದೀಪವನ್ನ ಹಚ್ಚಿ ಉಪವಾಸದ ವ್ರತವಿದ್ದು ನೀವು ಮಾಡ್ಕೊಳ್ತಾ ಇದ್ದೀರಲ್ಲ ಆ ರೀತಿಯ ಯಾವುದೇ ಅಲಂಕಾರಗಳಿಲ್ಲದೆ ಒಂದು ತಾಮ್ರದ ಕಳಶ ಅಥವಾ ಬೆಳ್ಳಿಯ ಕಳಸ, ತಾಮ್ರದ್ದು ಅಥವಾ ಬೆಳ್ಳಿಯ ಕಳಶದಲ್ಲಿ 9 ಅಥವಾ 5 ಅಥವಾ 7 ವಿಳ್ಳೆದೆಲೆಯನ್ನಾಗಲಿ ಅಥವಾ ಮಾವಿನ ಎಲೆಯನ್ನಾಗಲಿ ಇಟ್ಟು ಆ ಕಳಸದ ಒಳಗಡೆ ಈ ಶುಷ್ಕ ಫಲಗಳು ಅಂದ್ರೆ ಒಣ ಹಣ್ಣುಗಳು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತತ್ತೆ, ಕಲ್ಲು ಸಕ್ಕರೆ ಮತ್ತು 1 ನಿಂಬೆಹಣ್ಣು ಇದಿಷ್ಟನ್ನು ಸಹ ಹಾಕಿ ಅದಕ್ಕೆ 1 ತಾಮ್ರದ ಕಾಸನ್ನು ಸಹ ಅದರೊಳಗಡೆ ಹಾಕಿ ಒಂದು ಗುಂಡಗಿರುವಂತಹ ತೆಂಗಿನಕಾಯಿಯನ್ನ ಇಡಬೇಕು. ಅದಕ್ಕೆ ಒಂದು ವಸ್ತ್ರವನ್ನ ಹೊದಿಸಬೇಕು. ನೀವು ಅಲಂಕಾರ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಗೆ ಇಷ್ಟ ಬಂದಾಗ ಅಲಂಕಾರ ಮಾಡ್ಕೊಳ್ಳಿ. ನಿಮಗೆ ಲಕ್ಷ್ಮೀ ದೇವಿನೇ ನಿಮ್ ಕಣ್ಣು ಕಾಣಿಸ್ಬೇಕು ಅಂದ್ರೆ ಅದಕ್ಕಂತ ಸಪ್ರೇಟ್ ಆಗಿ ಅಲಂಕಾರ ಮಾಡ್ಕೊಂಡು ಸಪ್ರೇಟ್ ಆಗಿ ಇಟ್ಕೊಂಡ್ಬಿಡಿ. ಆದ್ರೆ ಅಲಂಕಾರ ಮಾಡ್ಕೊಂಡಿದ್ದಕ್ಕೆ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಬೇಡಿ. ನಮ್ಮ ಜನರ ಮನಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ದೇವರು ಸಹ ಸುಂದರವಾಗೇ ಇರಬೇಕು ಅನ್ನೋ ಮನಸ್ಥಿತಿ. ದೇವರ ನಿರಾಕಾರ ಸ್ವರೂಪ ಅಂತ ಹೇಳಿ ಶಾಸ್ತ್ರದ ಆಧಾರದಲ್ಲಿದ್ರೆ ನಾವು ಆಕಾರಗಳನ್ನು ಕೊಟ್ಕೊಂಡಿದ್ದೀವಿ, ಅದು ಸುಂದರವಾಗಿಯೇ ಇರಬೇಕು. ಹೇಗ್ ಸರಿ? ಪ್ರತಿಯೊಂದು ನಮ್ಮ ಲೋಭೆಗೋಸ್ಕರ ಮಾಡ್ಕೊಂಡ ಮೇಲೆ ನಮ್ಮ ಲೋಭೆಯಿಂದ ನಾವು ಸಂತೋಷ ಪಟ್ಕೊಳ್ಬೇಕು. ಅದಕ್ಕೆ ವರಗಳನ್ನ ನಿರೀಕ್ಷೆ ಮಾಡಬಾರ್ದು. ಯಾವುದೇ ಕಾರಣಕ್ಕೆ ವರಗಳನ್ನ ನಿರೀಕ್ಷೆ ಮಾಡಕ್ ಹೋಗಬಾರ್ದು. ಒಂದು ರೇಷ್ಮೆ ವಸ್ತ್ರವನ್ನೋ ಅಥವಾ ಕಾಟನ್ ಬಟ್ಟೆಯನ್ನೋ ಸೀರೆಯನ್ನ ಅದಕ್ಕೆ ಇದು ಮಾಡಿ ಅದಕ್ಕೆ ಹೊದಿಸಬೇಕು. ಯಾವುದೇ ಕಾರಣಕ್ಕೂ ಕಟ್ಟಬೇಡಿ, ಬಂಧನ ಮಾಡಬೇಡಿ. ಅಥವಾ ಒಂದು ರವಿಕೆ ಬಟ್ಟೆ, ನಿಮ್ಮ ಕಣ್ಣಿಗೆ ಅಲಂಕಾರಕ್ಕೋಸ್ಕರ ನೀವು ಪೂಜೆ ಮಾಡೋದು ಬೇಡ. ಪೂಜಾ ವಿಧಾನ ಹೇಗಿದೆಯೋ ಆ ರೀತಿಯಾಗಿ ಮಾಡಿ. ಬೊಂಬೆಗಳನ್ನ ತಯಾರಿಸಿ ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ, ಶಾಸ್ತ್ರಾನುಮೋದನೆ ಇಲ್ಲ. ಅಂಥದ್ರಲ್ಲಿ ಈ ರೀತಿಯ ಆಡಂಬರಕ್ಕೋಸ್ಕರವೇ ಖರ್ಚುಗಳನ್ನ ಮಾಡ್ಕೊಂಡು ಸಾಲಗಾರರಾಗಿ ಆಮೇಲೆ ತಲೆ ಚೆಚ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ನಿಮಗೇನೆ ಕಷ್ಟವಾಗುತ್ತೆ. ಆ ಒಂದು ಕಳಶ ಸ್ಥಾಪನೆ ಆಗಬೇಕು. ಬೆಳಗ್ಗೆಯಿಂದ ಉಪವಾಸವಿದ್ದು ಮಧ್ಯಾಹ್ನ ನಂತರದಲ್ಲಿ ಆ ಕಳಸಕ್ಕೆ ಪೂಜೆ ಮಾಡೋದಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ಬೇಕು. ಮತ್ತು ನೈವೇದ್ಯಕ್ಕೆ ಸಿಹಿ ಭಕ್ಷ್ಯಗಳನ್ನ ಸಿದ್ಧ ಮಾಡ್ಕೋಬೇಕು. ಅದು ಹೋಳಿಗೆ ಆಗಬಹುದು, ಸಿಹಿ ಪಾನಕ ಆಗಬಹುದು, ಒಂದು ಹುಳಿ ಅನ್ನ ಮಾಡ್ಕೊಳ್ಳುವಂಥದ್ದು. ಷಡ್ ರಸಗಳು, ಉಪ್ಪು, ಹುಳಿ, ಖಾರ ಎಲ್ಲ ಇರತಕ್ಕಂತಹ ಷಡ್ ರಸಗಳು ಅಂದ್ರೆ 6 ರೀತಿಯಾಗಿರ್ತಕ್ಕಂತಹ ಎಲ್ಲ ರಸಗಳನ್ನ ಸೇರಿಸಿರ್ತಕ್ಕಂತಹ ಪದಾರ್ಥಗಳನ್ನ ಅಮ್ಮನವರಿಗೆ ಸಂಧ್ಯಾಕಾಲದಲ್ಲಿ ಪೂಜೆಯನ್ನ ಮಾಡಿ, ಬೆಳಗ್ಗೆನೆ ಮಾಡೋದಲ್ಲ ಲಕ್ಷ್ಮೀ ಪೂಜೆನ, ಏನಿದ್ರು ಸಂಧ್ಯಾಕಾಲದಲ್ಲಿ ಮಾಡಬೇಕು. ಯಾಕೆ ಸಂಧ್ಯಾಕಾಲದಲ್ಲಿ ಮಾಡಬೇಕು ಅಂದ್ರೆ ನೋಡಿ, ಅಂದು ಶುಕ್ರಗ್ರಹದ ತತ್ವಗಳು ಭೂಮಿಯ ಮೇಲೆ ನೇರವಾಗಿ ಬರೋದಕ್ಕೆ ಸಾಧ್ಯವಾಗತ್ತೆ. ಶುಕ್ರಗ್ರಹವನ್ನ ನೀವು ನೇರವಾಗಿ ಪೂರ್ವ ದಿಕ್ಕಿನಲ್ಲಿ ನೋಡೋದಕ್ಕೆ ಸಾಧ್ಯವಾಗತ್ತೆ. ಆ ಪೂರ್ವ ದಿಕ್ಕಿನಲ್ಲಿ ಶುಕ್ರನ ಸಂಚಾರ ಶುರುವಾಗೋದಕ್ಕೇನೆ ಆ ಒಂದು ಲಹರಿಗಳು ನೇರವಾಗಿ ಭೂಮಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಆಗ ಆ ಒಂದು ದೈವತ್ವದ ಅನುಭೂತಿಗಳು ನಮಗೆ ಬರೋದಕ್ಕೆ ಸಾಧ್ಯ. ಆದ್ರೆ ನೀವು ಬೆಳಗ್ಗೆನೆ ಮಾಡ್ಕೊಳ್ಳೋದು, ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಏನೇನೋ ವಿಚಿತ್ರವಾಗೆಲ್ಲ ಮಾಡೋದು ಶುರು ಮಾಡಿಬಿಟ್ಟಿದ್ದೀರಿ. ಆ ರೀತಿಯಾಗಿ ಮಾಡೋದು, ಹಬ್ಬ ಮಾಡ್ಕೊಳ್ತೀರಾ, ಇವಾಗ ನೀವು ಮಾಡ್ಕೊಳ್ತಿರೋ ಥರ ಮಾಡ್ಕೊಳ್ಳಿ. ದೇವರನ್ನು ಒಲಿಸ್ಕೊಳ್ಬೇಕಾ, ವಿಧಿ ಹೇಗಿದೆಯೋ ಆ ರೀತಿಯಾಗಿ ಮಾಡಿ. ಆಮೇಲೆ ನೀವು ಹಬ್ಬ ಮಾಡಿಕೊಂಡು 4 ಜನನ ಕರೆದು ನಿಮ್ಮ ಆಡಂಬರದ ಪ್ರದರ್ಶನ, ನಿಮ್ಮ ಶ್ರೀಮಂತಿಕೆಯ ಪ್ರದರ್ಶನ, ನಿಮ್ಮ ವೈಭೋಗದ ಪ್ರದರ್ಶನಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ದೇವರು ವರ ಕೊಡ್ಲಿಲ್ಲ ಅಂತ ಮಾತ್ರ ಕೇಳ್ಬಿಡಿ. ಮತ್ತೆ ಇನ್ಯಾವುದೇ ಕಾರಣಕ್ಕೂ ನಿಮ್ಮ ಮೈ ಮೇಲೆ ಹಾಕಿಕೊಂಡಿರುವಂತಹ ಒಡವೆಗಳನ್ನ ಅಂದು ಬಳಸಕೂಡದು. ದೇವರಿಗೆ ಅಂತ ಎತ್ತಿ ಬಳಸಬಾರದು. ನೀವು ಕಿವಿಲಿ ಒಲೆ ಹಾಕೊಂಡಿರ್ತೀರಿ, ಯಾವ ಒಲೆ ತೆಗೆದು ಹಾಕೋದು, ಯಾವ್ದೊಂದು ಸರ ಹಾಕೊಂಡಿರ್ತೀರಿ ತೆಗೆದು ಹಾಕೋದು. ಆ ರೀತಿಯಾಗೆಲ್ಲ ಮಾಡಬಾರದು. ಮತ್ತು ಮನೆಯಲ್ಲಿ ಲಕ್ಷ್ಮೀ ಪೂಜೆಯ ಮುಂದೆ ಅದು ಯಾವಾಗ ಅದು ಹೇಗೆ ಶುರು ಮಾಡಿದ್ರು ಗೊತ್ತಿಲ್ಲ, ಇರುವಂತಹ ಎಲ್ಲಾ ಸಿರಿ ಸಂಪತ್ತುಗಳನ್ನು ತಂದು ಅಲ್ಲೇ ಇಟ್ಬಿಡುತ್ತೆ. ನೋಟಿನ ಕಂತೆಗಳನ್ನ ಇಟ್ಟರೆ ಖಂಡಿತ ಬರೆದಿಟ್ಕೊಳ್ಳಿ, ನಿಮಗೆ ಸಾಲ ಅನ್ನೋದು ನಿಮಗೆ ಬೆನ್ನಂತೂ ಬಿದ್ದೇ ಬೀಳುತ್ತೆ.
ಯಾಕಂದ್ರೆ ನೋಟಿನ ಕಂತೆ ರಾಹುವಿಗೆ ಸಮ. ರಾಹು ತತ್ವ ಜಾಸ್ತಿ. ಅದಲ್ಲಿರುವಂತಹ ಎಲ್ಲ ಸಂಪತ್ತನ್ನ ನುಂಗಾಕ್ತಾ ಬರುತ್ತೆ. ಅದ್ರ ಹೊರಗಡೆ ನೋಡಕ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ಬೋದು. ಹಣಕಾಸಿನ ವೈಪರೀತ್ಯವನ್ನ ತುಂಬಾ ಎದುರಿಸಬೇಕಾಗುತ್ತೆ. ಇಷ್ಟು ಮಾತ್ರ ಅಲ್ಲ, ಕೆಲವೊಂದ್ಸಲ ಏನಾಗ್ಬಿಡತ್ತೆ ಅಂದ್ರೆ ಈ ವ್ರತಾಚರಣೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಮುಟ್ಟಾಗ್ಬಿಡುತ್ತೆ. ಎಲ್ಲ ಪಾಪ ಸಿದ್ಧ ಮಾಡ್ಕೊಂತಾರೆ. ಮುಟ್ಟಾಗೋ ಡೇಟು ಹಿಂದೆ ಅಥವಾ ಮುಂದೆ ಇನ್ಯಾವಾಗ್ಲೂ ಇರುತ್ತೆ. ಆ ಸಂದರ್ಭದಲ್ಲಿ ಮುಟ್ಟಾಗ್ಬಿಡುತ್ತೆ. ಅಂತಹ ಸ್ತ್ರೀಯರಿಗೆ ಏನ್ ಮಾಡಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಪೂಜೆಯನ್ನು ನಿಲ್ಲಿಸೋದು ಬೇಡ. ನಿಮ್ಮ ದೇಹ ಶಕ್ತಿಯುತವಾಗಿದ್ರೆ, ಮನಸ್ಸು ಶಕ್ತಿಯುತವಾಗಿದ್ರೆ, ಬುದ್ಧಿ ಶಕ್ತಿಯುತವಾಗಿದ್ರೆ, ಆರೋಗ್ಯಯುತವಾಗಿದ್ರೆ ಖಂಡಿತ ನೀವು ಪೂಜೆಯನ್ನು ಮುಂದುವರಿಸಬಹುದು. ಯಾವುದು ಋತುಚಕ್ರ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಪ್ರತಿ ಹೆಣ್ಣಿಗೂ ಆಗ್ತಕ್ಕಂಥ ಕ್ರಿಯೆ. ಅದಕ್ಕೋಸ್ಕರವಾಗಿ ನೀವು ಪೂಜೆ ನಿಲ್ಲಿಸಬೇಕು ಅಂತೇನಿಲ್ಲ. ಎಲ್ಲ ಪಾಪ ಸಿದ್ಧ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಕೊನೆಯದಾಗ ಏನಾಗುತ್ತೆ, ಇನ್ನೇನು ದೀಪ ಹಚ್ಚಬೇಕು, ಅಯ್ಯೋ ಹೊಟ್ಟೆ ನೋವು ಬಂದ್ಬಿಡ್ತು, ಬ್ಲೀಡ್ ಆಗ್ಬಿಡ್ತು, ಈ ರೀತಿಯಾಗಿ ಆಗತ್ತೆ ಅಂತ. ಅವಾಗ ಏನ್ ಮಾಡ್ಬೇಕು, ಹೋಗಿ ಪುನಃ ಸ್ನಾನ ಮಾಡಿಕೊಂಡು ಸಚೇಲ ಸ್ನಾನ, ಮೈ ಮೇಲೆ ಏನ್ ಬಟ್ಟೆ ಇರುತ್ತೋ ಅದ ಬಟ್ಟೆ ಮೈ ಮೇಲೆ ನೀರು ಹಾಕೊಂಡು ಸ್ನಾನ ಮಾಡ್ಕೊಂಡು ಆ ಬಟ್ಟೆನ ಮತ್ತೆ ನೀರಿನ ಒಳಗಡೆ ಅದ್ದಿಟ್ಟು ಪುನಃ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಬಂದು ದೇವಿಗೆ ದೀಪ ಹಚ್ಚಿ. ಏನೂ ತೊಂದರೆ ಇಲ್ಲ. ಇಲ್ಲಿ ಹೈಜೀನ್ ಕಾರಣವಾಗಿಯೇ ದೇವರ ಪೂಜೆಯಿಂದ ಹೊರಗಿಟ್ಟಿದ್ರೆ ಹೊರತು ಬೇರೆ ಇನ್ನೇನು ಕಾರಣವೂ ಇಲ್ಲ. ಅಂಥ ಕಾಮಾಖ್ಯ ದೇವಿಗೆ, ಅಂಥ ಲಕ್ಷ್ಮೀ ದೇವಿಗೆ, ಅಂಥ ಪಾರ್ವತಿ ದೇವಿಗೆ ರಜಸ್ವಲಗಳು ಉಂಟಾಗತ್ವೆ. ಸಾಮಾನ್ಯ ಸ್ತ್ರೀಯರಿಗೆ, ದೇವತಾ ಸ್ತ್ರೀಯರಿಗಿದೆ ಅಂತಂದ್ರೆ ಮಾಮೂಲಿ ಸ್ತ್ರೀಯರಿಗಿದೆ ಅಂತ ಯೋಚನೆ ಮಾಡೋದು ಬೇಡ ಹೆಣ್ಮಕ್ಳು. ಆದ್ರೆ ಪದೇ ಹೆಣ್ಣೊಮ್ಮೆ ಹೇಳ್ತೀವಿ, ಯಾರೋ ಒಬ್ರು ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಹುಟ್ಟು ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ರೆ ನೀವು ಮುಂದುವರಿಸ್ಕೊಂಡು ಹೋಗಿ, ಅಥವಾ ಆ ಪದ್ಧತಿಯನ್ನ ಬ್ರೇಕ್ ಮಾಡದೆ ಇರುವ ರೀತಿ ನಿಮಗೆ ಮಾಡ್ಕೊಂಡು ಹೋಗೋಕ್ ಸಾಧ್ಯವಾಗತ್ತೆ ಅನ್ನೋ ಹಾಗಿದ್ರೆ ಮುಂದುವರಿಸಿ. ಯಾಕಂದ್ರೆ ಒಂದೊಮ್ಮೆ ಪೂಜೆಗಳನ್ನ, ವ್ರತಗಳನ್ನ ನೀವು ಮಾಡುವ ಸಂದರ್ಭದಲ್ಲಿ ಆಯಾ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಬಂದು ನೆಲೆಸೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ತಲೆ ಏನೋ ಇರೋವರೆಗೂ ನೀವು ಮಾಡ್ತೀರಾ ಸರಿ, ಆದ್ರೆ ನಿಮ್ಮ ತಲೆ ಹೋದ್ಮೇಲೆ ಏನ್ ಮಾಡೋದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಮನೆಯನ್ನು ಅಷ್ಟು ವರ್ಷ ಕಾದಂತಹ ಆ ಶಕ್ತಿಗೆ ಪೂಜೆ ಪುನಸ್ಕಾರಗಳು, ಸರಿಯಾಗಿ ಸಿಗ್ತಕ್ಕಂತಹ ನೈವೇದ್ಯಗಳು ಸಿಗದೆ ಆ ಒಂದು ಶಕ್ತಿಯು ಕ್ಷೀಣವಾಗಿ ನಿಮ್ಮನೆ ಹಾಳಾಗ್ತಾ ಬರುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಮಾಡ್ತಾ ಇರಲಿಲ್ಲ. ಯಾರಿಗೆ ಆ ಶಕ್ತಿ ಇತ್ತು ಅವರು ಮುಂದುವರಿಸ್ಕೊಂಡು ಹೋಗಬಹುದಾದಂತಹ ಒಂದು ಅವಕಾಶಗಳಿತ್ತು, ಅಂತಹ ಮನೆತನಗಳಲ್ಲಿ ಮಾತ್ರ ಮುಂದುವರಿಸ್ಕೊಂಡು ಹೋಗ್ತಿದ್ರೆ ಹೊರತು ಎಲ್ಲರೂ ಮಾಡೋದು ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಿಮಗೆ ಶಕ್ತಿ ಇದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಥವಾ ಜಾತಿ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ನವಿಲು ಕುಣಿತಿದೆ ಅಂತ ಹೇಳಿ ನೀವುಗಳು ಕೆಂಬೂತರಾಗಿ ನಿಮ್ ಬುಕ್ಕ ತರ್ಕೊಡ್ತಾ ನಿಂತ್ಕೊಳಕ್ ಹೋಗೋದು ಬೇಡ. ಬೇರೆಯವ್ರೇನೋ ಮಾಡ್ತಿದ್ದಾರೆ ಅಂತ ಅವ್ರು ಮಾಡ್ತಿದ್ದಾರೆ ಅಂತ ನೀವು ಮಾಡೋದು ಬೇಡ. ಅಕ್ಕಪಕ್ಕದ ಮನೆ ನೋಡ್ಕೊಂಡು ನೀವು ಮಾಡಕ್ ಹೋಗ್ಬೇಡಿ. ನಿಮ್ಮ ಮನೆತನಗಳು ಚೆನ್ನಾಗಿರ್ಬೇಕು ಅಂತ ದೇವರನ್ನ ಧ್ಯಾನ ಮಾಡಿ, ದೇವರನ್ನು ಪೂಜಿಸಿ, ಭಜಿಸಿ, ಆರಾಧಿಸಿ ಸಾಕು. ವರಮಹಾಲಕ್ಷ್ಮಿ ವ್ರತವನ್ನ ಸಂಧ್ಯಾ ಕಾಲದಲ್ಲೇ ಮಾಡಬೇಕು. ಸಂಧ್ಯಾ ಕಾಲದಲ್ಲೇ ಮಾಡ್ಕೊಳ್ಳಿ. ದೇವರ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ನಿಮಗೆ ಎಲ್ಲವೂ ಸಹ ಸಿದ್ಧಿ ಆಗಲಿ ಅಂತ ಹೇಳ್ತಾ ದೇವರ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಶುಭವಾಗಲಿ. ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಲ್ವಾ? ಪುನಃ ಕೇಳಬೇಡಿ, ಗುರುಗಳೇ ಎಷ್ಟು ಗಂಟೆಗೆ ಕಳಸ ಕೂಡಬೇಸ್ಗೊಳಿಸ್ಬೇಕು, ಎಷ್ಟು ಗಂಟೆಗೆ ಆರತಿ ಮಾಡಬೇಕು, ಎಲ್ಲ ಸಂಖ್ಯಾ ಕಾಲದಲ್ಲಿ ಮಾಡಬೇಕು. ಗೋಧೂಳಿ ಸಮಯದಲ್ಲಿ, ಲಕ್ಷ್ಮಿ ಬರೋ ಸಮಯನೇ ಅದು. ಲಕ್ಷ್ಮಿ ಬರೋ ಸಮಯದಲ್ಲಿ ನೀವು ಮಾಡಿಕೊಂಡು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಮನ ಆಗೋ ಹಾಗೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಸರಳವಾಗಿ ಮಾಡ್ಕೊಳ್ಳಿ. ಆಡಂಬರದ ಪೂಜೆಗಳಿಗೆ ಮನಸ್ಸಾಗಲಿ, ಬುದ್ಧಿಯನ್ನಾಗಲಿ, ದೇಹವನ್ನಾಗಲಿ ಕೊಡೋಕೆ ಹೋಗೋದು ಬೇಡ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಶುಭವಾಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.